ಬೆಂಗಳೂರಿನಿಂದ ದೆಹಲಿಗೆ ಹೋಗಿದ್ದು ಹೇಗೆ? ದಾಳಿಕೋರ ಮನೋರಂಜನ್ ಡಿ. ಮನೋರಂಜನ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ನ್ಯೂಸ್ ಇದು. ರಿಪಬ್ಲಿಕ್ ಕನ್ನಡದ ನೇರ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಾಕ್ಷಿ ಸಮೇತ ಸಾಕ್ಷಾತ್ ವರದಿ. ಮನೋರಂಜನ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ನ್ಯೂಸ್. ಬೇರೆ ಯಾವುದೇ ಕನ್ನಡ ಮಾಧ್ಯಮದ ಬಳಿ ಇಲ್ಲದಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಅದು ಸಾಕ್ಷಿ ಸಮೇತ ನಿಮ್ಮ ಮುಂದೆ ಹೇಳ್ತೀವಿ. ಮನೋರಂಜನ್ ಡಿ ಸಂಸತ್ನ ಮೇಲೆ, ಸಂಸತ್ನ ಒಳಗಡೆ ದಾಳಿ ಮಾಡಿದಂಥ ದಾಳಿಕೋರ, ಆತನಿಗೆ ಸಂಬಂಧಪಟ್ಟಂತ ಮೆಗಾ ಎಕ್ಸ್ಕ್ಲೂಸಿವ್ ಮಾಹಿತಿ. ಕೆಲವೇ ಕ್ಷಣಗಳಲ್ಲಿ ಆ ಸಾಕ್ಷಿ ಏನು ಅನ್ನೋದನ್ನ ಡಾಕ್ಯುಮೆಂಟ್ ಸಮೇತ ನಿಮ್ಮ ಮುಂದೆ ಇಡುತ್ತೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಇದು ಮನೋರಂಜನ್ಗೆ ಸಂಬಂಧಪಟ್ಟಂತ ಅತಿ ದೊಡ್ಡ ನ್ಯೂಸ್. 12ನೇ ತಾರೀಕು ನಿನ್ನೆ ಮಧ್ಯಾಹ್ನ 1 ಗಂಟೆ 3 ನಿಮಿಷಕ್ಕೆ, 13ನೇ ತಾರೀಕು 1 ಗಂಟೆ 3 ನಿಮಿಷಕ್ಕೆ ಸಂಸತ್ನ ಕಲಾಪದಲ್ಲಿ ಗ್ಯಾಲರಿಯಿಂದ ಹಾರಿ ಅಲ್ಲಿ ದಾಳಿಯನ್ನು ನಡೆಸಿರ್ತಾರೆ. ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. किसके कहने पे किया? किसके इंस्ट्रक्शंस पे काम किया आपने? किसके इंस्ट्रक्शंस पे काम किया आपने? ಪಟಿಯಾಲ ಕೋರ್ಟ್ನಲ್ಲಿ ದಾಳಿಕೋರರನ್ನ ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಬಂಧಿತ ದಾಳಿಕೋರರು ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಪೊಲೀಸರು ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿನ ಮಾಡಿದ್ದಾರೆ. ಎಲ್ಲಾ ರೀತಿಯಾದಂತ ತಯಾರಿನ ಮಾಡಿಕೊಂಡಿದ್ದಾರೆ. ಮನವಿಯನ್ನ ಕೂಡ ಮಾಡಿಕೊಳ್ತಾರೆ. ನೋಡೀಗ ಮನೋರಂಜನ್ ದಾಸ್, ಗಡ್ಡ ಬಿಟ್ಟಿರುವಂತಹ ವ್ಯಕ್ತಿಯೇ ಮನೋರಂಜನ್ ದಾಸ್. ನೋಡಿ, ಒಂದಷ್ಟು ವಿಚಾರಗಳು ಲಭ್ಯ ಆಗ್ತಾ ಇದೆ. ನೋಡಿ, ಪೊಲೀಸರು ಕೋರ್ಟ್ಗೆ ಕರೆದುಕೊಂಡು ಬರ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಮನೋರಂಜನ್ ದಾಸ್, ಮನೋರಂಜನ್ ಶರ್ಮಾ ಎಲ್ಲರನ್ನು ಕೂಡ ಪಟಿಯಾಲ ಕೋರ್ಟ್ನಲ್ಲಿ ಹಾಜರುಪಡಿಸ್ತಾ ಇದ್ದ ಸಂದರ್ಭದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ಇದು. ಪೊಲೀಸರು ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಮನವಿಯನ್ನ ಮಾಡಿಕೊಳ್ತಾರೆ ನ್ಯಾಯಾಧೀಶರ ಮುಂದೆ. ಹೆಚ್ಚಿನ ವಿಚಾರಣೆಗೊಳಪಡಿಸಬೇಕು. ಯಾಕಂದ್ರೆ ಅದು ಪ್ರಕ್ರಿಯೆ. ಆರೋಪಿಯನ್ನ ಬಂಧನ ಅಂತೇಳಿ ತೋರಿಸಿದ 24 ಗಂಟೆಯ ಒಳಗಾಗಿ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆ ಪ್ರಕ್ರಿಯೆ ಈಗ ಆಗ್ತಾ ಇದೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಅವರನ್ನ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾರೆ. ಕಸ್ಟಡಿಗೆ ಪಡೆದುಕೊಂಡ ಬಳಿಕ ಮತ್ತೊಂದು ಹಂತದ ತನಿಖೆ ಆರಂಭ ಆಗುತ್ತೆ. ಇಲ್ಲಿಯವರೆಗೂ ಕೂಡ ಆಗಿರುವಂಥದ್ದು ಪ್ರಾಥಮಿಕ ಹಂತದ ತನಿಖೆ. ಈ ಸಂದರ್ಭದಲ್ಲಿ ನೋಡಿ, ನಿನ್ನೆ ಮಧ್ಯಾಹ್ನ ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ಆ ಬಳಿಕ ಅರೆಸ್ಟ್ ಅನ್ನ ಕೂಡ ತೋರಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಂದ ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಪ್ರಾಥಮಿಕ ಹಂತದ ವಿಚಾರವಾಗಿ ಫಸ್ಟ್ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ತಾರೆ. ಆತ ಯಾರು, ಆತ ಎಲ್ಲಿಯವನು, ಯಾವ ಕಾರಣಕ್ಕೋಸ್ಕರ ದೆಹಲಿಗೆ ಆಗಮಿಸಿದ್ರು, ಇವರ ಜೊತೆಯಲ್ಲಿ ಯಾರೆಲ್ಲ ಇದ್ರು. ನೋಡಿ, ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಮುಂಚೆ ಅವರ ಬೆರಳಚ್ಚು ಸಂಗ್ರಹವನ್ನು ಮಾಡ್ತಾರೆ. ಅವರ ಫೋಟೋವನ್ನು ತೆಗೆದುಕೊಳ್ತಾರೆ. MLC ಮಾಡಿಸ್ತಾರೆ. ಮೆಡಿಕಲ್ ಚೆಕಪ್ ಆಗುತ್ತೆ. ಮೆಡಿಕಲ್ ಚೆಕಪ್ ವರದಿ ಸಮೇತ ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಮನವಿ ಮಾಡ್ಕೊಳ್ತಾರೆ, ನಮಗೆ ಹೆಚ್ಚಿನ ತನಿಖೆಯ ಅವಶ್ಯಕತೆ ಇದೆ, ಎಲ್ಲರನ್ನ ಕೂಡ ಕಸ್ಟಡಿಗೆ ಕೊಡಿ ಅಂತೇಳಿ. ಒಂದು ವೇಳೆ ಮನವಿಯನ್ನ ಅಂಗೀಕರಿಸಿದ್ರೆ ಆದ್ರೆ
ನ್ಯಾಯಾಧೀಶರನ್ನ ಕಸ್ಟಡಿ ಕೊಳ್ತಾರೆ. ಎಷ್ಟು ದಿನ ಬೇಕಾಗಬಹುದು ಅಂತೇಳಿ ಕೂಡ ಪೊಲೀಸರು ಮನವಿಯನ್ನ ಮಾಡ್ಕೊಳ್ತಾರೆ. ಅವರು ಕೇಳುವಂತಷ್ಟು ದಿನದಲ್ಲಿ ನ್ಯಾಯಾಧೀಶರು ಎಷ್ಟು ದಿನ ಕಸ್ಟಡಿಗೆ ಕೊಡ್ತಾರೆ ಅನ್ನೋ ತೀವ್ರ ಕುತೂಹಲ ಕೇಳಿಸ್ತಾ ಇದೆ. ಪಟಿಯಾಲ ಕೋರ್ಟ್ನಲ್ಲಿ ಮನೋರಂಜನ್ ಅವರನ್ನ ಹಾಗೂ ಅವರ ಟೀಮನ್ನ, ಮನೋರಂಜನ್ ಹಾಗೂ ಆತನ ಟೀಮನ್ನ ಹಾಜರುಪಡಿಸ್ತಾ ಇದ್ದಂತ ಸಂದರ್ಭದ ದೃಶ್ಯಾವಳಿ ಇದು. ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡು ಬರ್ತಾ ಇರುವಂತಹ ಆರೋಪಿ ದಾಳಿಕೋರ, ವೈಟ್ ಕಲರ್ ಟಿ ಶರ್ಟ್ ಅನ್ನು ಹಾಕೊಂಡು ಬರ್ತಾ ಇರುವಂತಹ ದಾಳಿಕೋರ ಮತ್ತೊಬ್ಬನದ್ದು. ಪಟಿಯಾಲ ಕೋರ್ಟ್ನಲ್ಲಿ ಈಗ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆರಂಭ ಆಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹದಿನೈದು ದಿನ ರಿಮ್ಯಾಂಡ್ ಕೇಳಿರೋದಕ್ಕೆ 4 ಜನ ಅಕ್ಯೂಸ್ಡ್, 4 ಜನ ಆರೋಪಿಗಳು. ಭದ್ರತಾ ವೈಫಲ್ಯದ ವಿಚಾರವಾಗಿ ಎಷ್ಟು ದಿನ ಈಗ ಕಸ್ಟಡಿಗೆ ಕೇಳ್ತಾರೆ ಅಂತೇಳಿ 15 ದಿನ ಕಸ್ಟೋಡಿಯಲ್ ಇಂಟ್ರಾಗೇಷನ್ಗೆ ಅವಶ್ಯಕತೆ ಇದೆ ಅಂತೇಳಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಎನ್ನುವ ಮಾಹಿತಿ ಈಗ ಲಭ್ಯವಾಗ್ತದೆ. ಕೋರ್ಟ್ನ ಒಳಭಾಗದಲ್ಲಿ ಏನೆಲ್ಲ